ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಭಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಾಮಾಹು ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರ್ಗಾಃ ತಾಂ ಧರ್ಮಚಾರಿಣೀಂ ಶಂಭೋ ಪ್ರಣಮಾಮಿ ಪರಾಂ ಶಿವ. ಪುರಾಣ ಪ್ರವಚನ ಆರಂಭ ಕಾಲದಲ್ಲಿ ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನ ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಮಹಾತ್ಮ ಮಹಾಂತೇಶ್ವರರನ್ನ ಧ್ಯಾನ ಮಾಡ್ತಾ ಬಸವಣ್ಣನವರೇ ಮೊದಲಾಗಿರ್ತಕ್ಕಂಥ ಎಲ್ಲ ಶಿವಶರಣರನ್ನು ಕೂಡ ಸ್ಮರಣೆ ಮಾಡ್ತಾ ಗ್ರಾಮ ದೇವತೆ ದ್ಯಾವಮ್ಮ ತಾಯಿಗೆ ಹಾಗೂ ಕುರುಕುಂದಿಯಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳಿಗೂ ಕೂಡ ಭಕ್ತಿಪೂರ್ವಕ ನಮಸ್ಕಾರವನ್ನು ಮಾಡಿ ಇಲ್ಲಿವರೆಗೆ ಬಹಳ ಭಕ್ತಿ ಭಾವದಿಂದ ಈ ಕಾರ್ಯಕ್ರಮದ ಸಂಚಾಲನೆಯನ್ನ ಮಾಡಿರತಕ್ಕಂಥ ಶ್ರೀ ವೇದಮೂರ್ತಿ ಚೆನ್ನಯ್ಯ ಸ್ವಾಮಿ ಅವರೇ, ಕಲಾ ಬಳಗದವರೇ, ಕುರುಕುಂದಿ ಗ್ರಾಮದ ಸಮಸ್ತ ಹಿರಿಯರೇ ಹಾಗೂ ಎಲ್ಲ ಕುರುಕುಂದಿ ಗ್ರಾಮದ ಎಲ್ಲ ಶರಣ ಬಂಧುಗಳೇ, ತಾಯಂದಿರೇ, ಮುದ್ದು ಮಕ್ಕಳೇ, ನೀವೆಲ್ಲರೂ ಕೂಡ ಭಗವಂತನ ಸ್ವರೂಪರಂತ ಭಾವಿಸಿ ನಿಮ್ಮೆಲ್ಲರ ಆತ್ಮಜ್ಯೋತಿಗೆ ಶರಣಾರ್ಥಿಗಳು ಶರಣಾರ್ಥಿ. ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರಾರಂಭ ಮಾಡಲ್ಪಟ್ಟಂಥ ಆಧ್ಯಾತ್ಮ ಪ್ರವಚನದ ಕಾರ್ಯಕ್ರಮ ಶರಣ ಚರಿತಾಮೃತ ಕಾರ್ಯಕ್ರಮ ಬಹಳ ಆನಂದದಿಂದ ವೈಭವದಿಂದ ಸಾಗಿ ಬರ್ತಕ್ಕಂಥದ್ದಾಗ್ತಾ ಇದೆ. ಇದೆಲ್ಲನೂ ಕೂಡ ತಾಯಿ ದ್ಯಾವಮ್ಮ ದೇವಿಯ ಅನುಗ್ರಹ, ನಿಮ್ಮ ಭಕ್ತಿಯ ಫಲ ಅಂತ ಹೇಳಿದ್ರೆ ಏನು ತಪ್ಪಾಗಲಾರದು, ಇರಲಿ. 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾದಂಥ ಅರಿವಿನಿಂದ ಕೂಡಿಕೊಂಡಿರ್ತಕ್ಕಂಥ ಈ ಮಾನವ ಜನ್ಮಕ್ಕೆ ನಾವು ಬಂದ ಬಳಿಕ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಸುಖ ಪ್ರಾಪ್ತಿ ಮಾಡ್ಕೋಬೇಕಂತ ಶಾಸ್ತ್ರಗಳು ಘಂಟಾಘೋಷವಾಗಿ ಸಾರ್ಥನ ಬರ್ತಕ್ಕಂಥವಾಗ್ತಾ ಇದೆ. ಹಾಗಾದ್ರೆ ನಾವು ಕೂಡ ನಮ್ಮ ಜೀವನವನ್ನ ಪಾವನ ಮಾಡ್ಕೋಬೇಕಾದ್ರೆ ಯಾವ ಮಾರ್ಗದಲ್ಲಿ ಸಾಗಬೇಕು, ಯಾವ ವಸ್ತುವಿನಲ್ಲಿ ಶರಣ ಹೋಗ್ಬೇಕು, ಏನನ್ನ ತಿಳಿಬೇಕು, ಯಾವ ರೀತಿ ನಡ್ಕೊಂಡಾಗ ಈ ಮಾನವ ಜನ್ಮ ಅಂತಕ್ಕಂಥದ್ದು ಸಾರ್ಥಕ ಆಗ್ತದಂತ ತಿಳ್ಕೊಂಡು ವಿಚಾರ ಮಾಡಿಕೊಂಡಾಗ ಜ್ಞಾನಿಗಳು ಹೇಳ್ತಾರ, ಅಪ್ಪ ಸತ್ಸಂಗವನ್ನೇ ಮಾಡು ಅಂತ. ಸತ್ಸಂಗವನ್ನೇ ಮಾಡ್ತಕ್ಕಂಥವನಾಗು. ಏನಾಗತ್ರಿ ಸತ್ಸಂಗದಿಂದ? ಹೇಳ್ತಾರೆ ಜ್ಞಾನಿಗಳು, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ ಮುಕ್ತಂ. ಮೋಕ್ಷ ಪಡಿಬೇಕಾದ್ರೆ ಆ ದ್ಯಾಮವ್ವ ದೇವಿಯ ಆಶೀರ್ವಾದ, ಗ್ರಾಮ ದೇವತೆಯ ಆಶೀರ್ವಾದ, ಆ ಪರಮಾತ್ಮನ ಆಶೀರ್ವಾದ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಪ್ರಾಪ್ತಿ ಆಗ್ಬೇಕಾದ್ರೆ ಮೊದಲು ನಾವೇನ್ ಮಾಡ್ಬೇಕು? ಸತ್ಸಂಗ ಮಾಡಬೇಕು.
ಅದಕ್ಕಂತಾರ ಕೂಡಲನ ಸಂಗನ ಶರಣರ ಸಂಘವೇ ಮೊದಲು ಮೊದಲು. ಬಸವಣ್ಣವ್ರು ಏನಂತಾರ? ಮಡಿಕೆಯ ಮಾಡುವರ ಮಣ್ಣೇ ಮೊದಲು, ತೊಡಿಗೆಯ ಮಾಡುವರ ಹೊನ್ನೆ ಮೊದಲು, ಶಿವಪಥ ನರಿವಡೆ ಗುರುಪಥ ಮೊದಲು, ಕೂಡಲ ಸಂಗನ ಶರಣರ ಸಂಘವೇ ಮೊದಲು ಮೊದಲು. ಸತ್ಸಂಗ ಅಂದ್ರೇನು? ಒಬ್ಬ ಕುಂಬಾರ ಗಡಿಗೆ ತಯಾರು ಮಾಡ್ಬೇಕಾದ್ರ ಏನ್ ಬೇಕು? ಅದಕ್ಕೆ ಮೊದಲ ಕೆರೆಗಿನ ಮಣ್ಣಿರ್ಲಿಕ್ಕ ಗಡಿಗೆ ಆಗುವುದಿಲ್ಲ. ಅಕ್ಷಾಲ್ರಾವ್ ಕಾಳಪ್ಪ ಆಭರಣ ಬಂಗಾರದ ವಸ್ತ ಮಾಡ್ಬೇಕಾದ್ರ ಪಾಟ್ಲಿ ಮಾಡ್ಲಿ, ಬಿಲವಾರ್ ಮಾಡ್ಲಿ, ಮುಗುಬಟ್ ಮಾಡ್ಲಿ, ಬೆಂಡೋಲಿ ಮಾಡ್ಲಿ, ಬುಗ್ಡಿ ಕಡ್ಡಿ ಮಾಡ್ಲಿ, ಬೋರ್ಮಳ ಮಾಡ್ಲಿ, ಯಾವ್ದ ವಸ್ತು ಮಾಡ್ಬೇಕಾದ್ರೆ ಪಾಟ್ಲಿ, ಬಿಲ್ಲವಾರ, ಏನು ಕಾಲ್ ಚೈನ್ ಏನ್ ಮಾಡ್ಬೇಕಾದ್ರೂ ಕೂಡ ಏನ್ ಬೇಕು? ಆಭರಣ ಆಗ್ಬೇಕಾದ್ರ ಬಂಗಾರನ ಮೊದಲು. ನೀವ್ ಎಷ್ಟು ಬಂಗಾರ ಕೊಡ್ತೀರಿ ಅವ ಮಾಡಿಕೊಡ್ತಾನ. ಕುಂಬಾರ ಹರ್ವಿ ಮಾಡ್ಲಿ, ಬಿಂದಿಗೆ ಮಾಡ್ಲಿ, ತತ್ತಾಣಿ ಮಾಡ್ಲಿ, ಈಗೆಲ್ಲ ಬಾಟ್ಲಿ ಹಿಡ್ಕೊಂಡು ಹೋಗ್ತಿರ್ ಬಿಡ್ರಿ. ಮೊದಲಿನ ಕಾಲದಾಗ ಏನಿದ್ವು? ಅವು ತತ್ತಾಣಿಗೆ ಅಂತ ಇರ್ತಿದ್ವು, ಹಗ್ಗ ಹಾಕಿ ಅದ್ರ ನೀರ್ ಇಟ್ಕೊಂಡು ಹೋಗ್ತಿದ್ರು. ಕುಂಬಾರ ಗಡಿಗೆಗಳನ್ನು ಮಾಡ್ಬೇಕಾದ್ರ ಈ ಗಡಿಗೆ ಮಾಡುವಂತ ರುಚಿ ಯಾವ್ದ್ರಾಗೂ ಬರೋದಿಲ್ಲ. ಮೊದಲಿನ ಕಾಲದಾಗ ಹುಳ್ಳ ನುಚ್ಚಂತ ಮಾಡ್ತಿದ್ರು ನೋಡ್ರಿ. 2-3 ದಿನ ಇಟ್ರು ಏನು ಹಾಕಿದ್ದಲ್ಲ. ಹುಳ್ಳ ನಿಚ್ಚ, ಮೊಸರ, ಅಗಸಿ ಹಿಂಡಿ ಕಟ್ಕೊಂಡು ಹೋಗಿಬಿಟ್ರೆ ಮುಗಿದು ಹೊತ್ತು ಉಂಡ್ರೆ ಗಪ್ ಚುಪ್ ಬೇಕಾದಷ್ಟು ಗಳೆ ಹೊಡ್ಲಿ, ನೆಟ್ ಕಡಿಲಿ, ಏನ್ ಬೇಕಂತ ಮಾಡ್ಲಿ, ಬಂದೋಬಸ್ತ್ ಇರ್ತಿದ್ದ. ಗಡಿಗ್ಯಾಗ ಮಾಡ್ತಿದ್ರು, ಅಂಬಲಿ ಮಾಡ್ತಿದ್ರು, ಸಾರು ಮಾಡ್ತಿದ್ರು, ಅನ್ನ ಮಾಡ್ತಿದ್ರು. ಗಡಿಗ್ಯಾಗ ಮಾಡಿದ್ದು ಎಷ್ಟು ರುಚಿ. ಈಗ ಬಂದವ್ ಬಿಡ್ರಿ ಇವು ಸರ್ಕಾರಿ ಶಾಲೆ ಕಟ್ಟಿಗೆ, ಅವು ಸಿಲ್ವರ್ ಪಾತ್ರಿ ಎರಡೂ ತಿಂದು, ಮತ್ತೆ ಅವು ಆಕಳುಗಳು, ಅವು ಏನು ಕಾಂಗ್ರೆಸ್ ಕಸ ಎಲ್ಲ ಬಂದು ಕಲಾಸ್ ಹೊಸು ಇವು ಎಲ್ಲ ಮುಗಿಸೇ ಬಿಟ್ಟಾವ. ಮೊದಲು ಹೆಂಗಿರ್ತಿದ್ರು? ಹುಡುಗರು ನೋಡಿದ್ರ, ವಯಸ್ಸಿನ ಹುಡುಗರು ನೋಡಿದ್ರ ಆನಂದ ಆಗ್ಬೇಕು. ಏನ್ ಹಾಗ ಒಂದೊಂದು ಕ್ವಿಂಟಲ್ ಹಂಗ ಎತ್ತು ಒಗಿತಿದ್ರು. ಈಗ ಅವು ಚೀಲನ ತೆಗೆದ್ಬಿಟ್ಟಾರ, ಇಟ್ಟಿಟ್ಟ ಬಂದಾವ ಈಗ. ಮೊದಲ ಸಾವುಕಾರಿ ಗುರುತು ಖರೀದಿ ಮಾಡ್ಬೇಕಾದ್ರೆ ಒಂದ್ ಚೀಲ ತಂದ್ರ 1 ಕ್ವಿಂಟಲ್ 20 ಕೆಜಿ 25 ಕೆಜಿ ಬರ್ತಿ ತೂಕ ಬರ್ತಿದ್ದು. ಅಂತ ಚೀಲ ದರ್ಜಿಲ್ದ 100-200 ಹೊತ್ತು ಹಾಕ್ತಿದ್ರು. ಈಗೇನೈತಿ? ಇವು ಬ್ರೆಡ್ ಬಿಸ್ಕಿಟ್ ತಿಂಬೋದು, ಬ್ರೆಡ್ ತಿಂಬೋದು, ಚಾ ಕುಡಿಯೋದು, ಕಲಾಸ್, ಇವಕ್ಕೇನಿಲ್ಲ. ಏನು ಎತ್ತಂದಿರು? ಎತ್ತದ ಮುಗಿದ ಹೋಗೈತಿ. ಸಂಗ್ರಾಣಿ ಕಲ್ಲು ಎತ್ತೊಗಿತಿದ್ರು, ದೊಡ್ಡ ದೊಡ್ಡ ಗುಂಡು ಎತ್ತೊಗಿತಿದ್ರು, ಕುಸ್ತಿ ಪೈಲ್ವಾನ್ರಾಗ್ತಿದ್ರು. ಹುಡುಗರು ನೋಡಿದ್ರೆ ಹ್ಯಾಂಗಾಗ್ದಿ ಶಿಮಿ ಹೋರಿದ್ದಂಗೆ ಇರ್ತಿದ್ರು. ಭರ್ತಿ ತಂದೆ ತಾಯಿಗೆ ಮಕ್ಕಳು ನೋಡಿದ್ರೆ ಯಾವಾಗ ಆನಂದ ಆಗತ್ತಂದ್ರ ಬರೇ ರೊಕ್ಕ ಗಳಿಸಿದಾಗ ಅಲ್ಲ, ಬರೇ ಬಾಳ ರೊಕ್ಕ ತಂದಾನ, ರೂಪಾಯಿ ತಂದಾನ ಇದಂತಲ್ಲ. ಯಾವಾಗ ತಂದೆ ತಾಯಿಗೆ ಮಕ್ಕಳು ನೋಡಿದ್ರೆ ಆನಂದ ಆಕತ್ತಂದ್ರ ಅವ್ರು ಉಂಡು ತಿಂದು ಆರೋಗ್ಯ ಪೂರ್ಣವಾಗಿ ದಷ್ಟಪುಷ್ಟಾಗಿ ಮಕ್ಕಳು ಎದುರಿಗೆ ಬಂದ್ರ ನನ್ನ ಮಗ ಸಾರ್ಥಕ ಅಂತ ಬಹಳ ದಿವ್ಯವಾದಂತ ಆನಂದ ಆಕಿತ್ತು. ಅದಕ್ಕೆ ಆರೋಗ್ಯ ಭಾಗ್ಯ ಬಹಳ ಮುಖ್ಯ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ ಶಾಸ್ತ್ರಗಳು ಹೇಳ್ತಾವ. ಅದಕ್ಕ ಇಲ್ಲಿ ಹೇಳ್ತಾರೆ ಅವರು ಶರಣರು, ಗಡಿಗೆ ಮಾಡಕ ಕೆರೆಗಿನ ಮಣ್ಣ ಬೇಕು, ಅಕ್ಷಾಲ್ರ ಕಾಳಪ್ಪ ಆಭರಣ ಮಾಡಕ ಬಂಗಾರನ ಬೇಕು, ಮತ್ತ ನಮ್ಮ ಈ ಕೂಡಲ ಇದೇನಪ್ಪ ದೇವಿ ಕಾಣ್ಬೇಕಾದ್ರೆ ದ್ಯಾಮವ್ವನ ಆಶೀರ್ವಾದ ಆಗ್ಬೇಕಲ್ಲ. ನಮ್ ಪೀಡ ಪಿಶಾಚಿ ದೋಷ ಎಲ್ಲರದು ದೂರ ಆಗ್ಬೇಕಲ್ಲ. ಏನಿದ್ರು ಕಾಡಾಟ ದೂರ ಆಗ್ಬೇಕಾದ್ರ ಆ ಗ್ರಾಮ ದೇವತೆಯ ದ್ಯಾಮವ್ವನ ಆಶೀರ್ವಾದ ನಮಗ ಪ್ರಾಪ್ತಿ ಆಗ್ಬೇಕಾದ್ರ ಏನ್ ಬೇಕಪ್ಪ ಅಂತ ಕೇಳಿದ್ರ ಮೊದಲ ಕೂಡಲ ಸಂಗನ ಶರಣರ ಸಂಘವೇ ಮೊದಲು ಮೊದಲು. ಇದ ಗುರುವಿನ ಸಂಘ, ಶರಣರ ಸಂಘ, ಆಧ್ಯಾತ್ಮದ ಸಂಘ.
ಇದ ಬಹಳ ಮುಖ್ಯ. ಇದನ್ನು ತಿಳ್ಕೊಂಡು ಸಾಗಿದಾಗ ಜೀವನ ಅಂತಕ್ಕಂಥದ್ದು ಪಾವನ ಆಗ್ತದ, ನಮ್ಮ ಜೀವನ ಉದ್ಧಾರ ಆಗ್ತದ. ಅದಕ್ಕೆ ಈಗೇನ್ ನಾವು ನೀವೆಲ್ಲ ಸೇರಿವೆಲ್ಲ ಸತ್ಸಂಗ ಅಂದ್ರೆ ಇದ ಸತ್ಸಂಗ ಏನ್ರಿ. ಇದೆಲ್ಲ ಯಾಕೆ ಮಾಡ್ಬೇಕು? ಸುಮ್ಮನೆ ಕಡೆ ದಿನ ಮತ್ತೇನೈತಿ ಅವೆಲ್ಲ ದೇವಿ ಉತ್ಸವ ಮಾಡೋದು ಅವ ಏನ್ ಮಾಡೋದು ಮಾಡಿ ಮತ್ತೆ ಯಾರ್ಯಾರು ಚಾರ್ಜ್ ಆಯ್ತು ಅವ್ರು ಬಂದು ಅವ್ನು ಮಾಡಿಕೊಂಡು ಮುಗಿಸ್ಬಿಟ್ರೆ ಬರ್ತಿದ್ದಿಲ್ಲ. ಇದೆಲ್ಲ ಯಾಕೆ ಬೇಕ್ರಿ ಅಂತ ಕೇಳಿದ್ರೆ ಶಾಸ್ತ್ರಕಾರರು ಹೇಳ್ತಾರ, ಮೊದಲ ಆ ದೇವರ ಆಶೀರ್ವಾದ, ದೇವಿ ಆಶೀರ್ವಾದ ನಮಗೆ ಪ್ರಾಪ್ತಿ ಆಗ್ಬೇಕಾದ್ರೆ ನಾವೆಲ್ಲ ಮೊದಲು ಜ್ಞಾನಿಗಳಾಗ್ಬೇಕು, ಗುರು ಸೇವೆಯನ್ನು ಮಾಡ್ಬೇಕು, ಶರಣರ ಚರಿತ್ರೆಯನ್ನು ಕೇಳಬೇಕು. ಹೇಳ್ತಾರ ಶ್ರುತಂ ಹರತಿ ಪಾಪಾನಿ, ಮಹಾತ್ಮರ ಚರಿತ್ರೆಗಳನ್ನ ಕೇಳೋದ್ರಿಂದ ನಮ್ಮ ಪಾಪ ಎಲ್ಲ ಪರಿಹಾರ ಆಗ್ತದ, ನಮ್ಮ ಜೀವನ ಅಂತಕ್ಕಂಥದ್ದು ಪಾವನ ಆಗ್ತದ. ಅದಕ್ಕ ಏನಪ್ಪ ಅಂದ್ರ ಯಾವ ನಮ್ಮ ಕುರುಕುಂದಿ ಗ್ರಾಮದ ಎಲ್ಲ ಸಮಸ್ತ ಸದ್ಭಕ್ತರು ಹಿರಿಯರು ಕೂಡ್ಕೊಂಡು ಜಾಣರಾಗಿರ್ತಕ್ಕಂಥ ಹಿರಿಯರು ವಿಚಾರ ಮಾಡ್ಯಾರ, ಇಲ್ಲಪ್ಪ ಒಂದ್ 5 ದಿವಸ 5-6 ದಿವಸ ಏನಪ್ಪ ಅಂದ್ರ ನಾವಿಲ್ಲಿ ಒಬ್ಬ ಮಹಾತ್ಮರನ್ನು ಕರೆಸಿ, ಗುರುಗಳನ್ನು ಕರೆಸಿ, ಜ್ಞಾನಿಗಳನ್ನು ಕರೆಸಿ ಒಂದಿಷ್ಟು ಶಿವಕಥಾ ನಮ್ಮ ಜನರಿಗೆ ಆಧ್ಯಾತ್ಮ ಬೋಧನೆ ಮಾಡಿಸಲು, ಶಿವಕಥಾ ಶ್ರವಣ, ಈ ಪುರಾಣ ಪ್ರವಚನ ಅಂತೂ ಮಾಡೇ ಇಲ್ಲ, ಭಾಳ ದಿನ ಆಯ್ತು. ಆ ಪುರಾಣದ ಪ್ರತೀಕವಾಗಿ ಒಂದು 5-6 ದಿವಸ ಏನಪ್ಪ ಅಂತಂದ್ರ ಒಂದು ಶಿವಕಥೆಗಳನ್ನ, ದೇವಿಯ ಚರಿತ್ರೆಗಳನ್ನು ಹೇಳಿಸಿ ನಮ್ಮನ್ನೆಲ್ಲರನ್ನೂ ಕೂಡ ಮುಂದಲ ಕಾರ್ಯಕ್ರಮ ಮಾಡಿ ಉದ್ಧಾರ ಆಗೋಣ, ಎಲ್ಲರೂ ಪಾವನ ಆಗೋಣ ಎಂಬತಕ್ಕಂಥ ಉದ್ದೇಶದಿಂದ ಏನಪ್ಪ ಅಂದ್ರ ಇಂಥ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಏರ್ಪಾಡು ಮಾಡ್ಯಾರ. ಬಹಳ ಆನಂದದಿಂದ ಸಾಗೈತಿ, ಬಹಳ ಸಂತೋಷ. ಹೆಂಗಾಗೈತಪ್ಪ ಅಂತ ಕೇಳಿದ್ರ, ಈಗ ಕುರುಕುಂದಿ ಎಂಬುದು ಹೆಂಗೈತೆ ಅಂತ ಕೇಳಿದ್ರ ಇಲ್ಲೇನಪ್ಪ ಅಂದ್ರ ಹೊನ್ನಿನ ಮಳೆ ಸುರಿದದ, ಅನ್ನದ ಮಳೆ ಹರಿದದ. ಆನಂದದಿಂದ ಅನ್ನ ದಾಸೋಹ ಮಾಡ್ತೀರಿ, ಅಗ್ದಿ ಆನಂದದಿಂದ ದೇವಿಗೆಲ್ಲ ಪಟ್ಟಿ ಪ್ರಮಾಣ ಹೊನ್ನಿನ ಮಳಿನ ಸುರಿಸಿಬಿಟ್ಟಾಳ. ಹೊನ್ನ ಮಳಿ ಸುರಿದದ, ಅನ್ನದ ಹೊಳಿ ಹರಿದದ. ಆನಂದದಿಂದ ಸಾಕ್ಷಾತ್ ಭೂ ಕೈಲಾಸ ಆಗೈತಿ ಕುರುಕುಂದಿ ಅಂತಕ್ಕಂಥದ್ದು. ನೀವ ಶರಣರಾಗಿರಿ. ಈಗೆಲ್ಲ ಶರಣರಂದ್ರೆ ಬೇರೆ ಅಂತಲ್ಲ, ನೀವ ಸತ್ಕಾರ್ಯದಲ್ಲಿ ಇರೋವನ ಶರಣ. ನೀವೆಲ್ಲರೂ ಕೂಡ ಈಗ ಶಿವಶರಣರಾಗಿರಿ. ಎಲ್ಲರೂ ಕೂಡ ಬಂದು ಶರಣರಂದ್ರೆ ಬೇರೆ ಇರೋದಿಲ್ಲ, ಕೇಳ್ತಿರಲ್ಲ. ಮಡಿವಾಳ ಮಾಚಯ್ಯನವರಿದ್ರು, ಡೋಹರ್ ಕಕ್ಕಯ್ಯನವರಿದ್ರು, ಅಂಬಿಗೇರ್ ಚೌಡಯ್ಯನವರಿದ್ರು, ಮಾದಾರ ಹಳ್ಳಯ್ಯನವರಿದ್ರು, ಹಡಪದ ಅಪ್ಪಣ್ಣವರಿದ್ರು. ಶರಣರು ಯಾರಿಲ್ಲ ಅಂತೀರಿ? ನೀವೆಲ್ಲ ಎಲ್ಲರಾಗೂ ಶರಣರದಾರ ನೋಡ್ರಿ. ಎಲ್ಲದ್ರಾಗೂ ಶರಣರು. ಹೇಮರೆಡ್ಡಿ ಮಲ್ಲಂತಾಯಿ ಆಗಿವಾದ್ಲು, ಅಕ್ಕ ಮಹಾದೇವಿ ಆಗಿವಾದ್ಲು, ಬಸವಣ್ಣವ್ರು ಆಗಿವಾದ್ರು. ತಗೊಳ್ರಿ, ನೀವು ಎಲ್ಲ ಮಹಾತ್ಮರು ಎಲ್ಲರೂ ಕೂಡ ನಿಮ್ಗತ್ತೆ ಹೆಂಡ್ರ ಮಕ್ಕಳ ಮಾಡಿಕೊಂಡು ಸಂಸಾರ ಮಾಡ್ತಾ ಅವರು ಭಕ್ತಿ ಮಾಡಿ ಗುರು ಸೇವಾ ಮಾಡಿ ಹೂಗಾರಿದ್ರ ಅದ್ರಾಗ ಹೂಗಾರ ಮಾತಾಡಣ ಒಬ್ರಲ್ಲ, ಎಲ್ಲರೂ ಕೂಡ ಇದ್ರು. ಎಲ್ಲರೂ ಎಲ್ಲಾ ಜಾತಿಯೊಳಗೂ ಶರಣರಾಗಿದ್ದು ಎಲ್ಲರೂ ಕೂಡ ಏನಪ್ಪ ಅಂದ್ರ ಮೋಕ್ಷವನ್ನ ಪಡೆದ್ರು. ಯಾಕಂತ ಹೇಳ್ತಾರಲ್ಲ ವಚನಕಾರ, ಕಲ್ಯಾಣ ಪಟ್ಟಣ ಎಲ್ಲರೂ ಸೇರಿ ಹೆಂಗಾಗಿತ್ತಂದ್ರ ಹೇಳ್ತಾರಲ್ಲ, ಶಿವನ ಕಲ್ಯಾಣ, ಭುವನ ಕಲ್ಯಾಣ, ಶಿವಶರಣರ ಅನುಭವದ ಕಲ್ಯಾಣ ಆಗಿಬಿಟ್ಟಿರ್ತಾರೆ. ಶಿವಶರಣರ ಅನುಭವದ ಕಲ್ಯಾಣ ಆಗಿತ್ತು. ಹಾಡ್ತೀರೇನು? ಅಂದ್ಬಿಡ್ರಿ, ಅದು ಒಂದು ಅಂದ್ಮೇಲೆ ಯಾವ ಇದು ಕೂಡ ಕುರುಕುಂದಿ ಇವತ್ತು ಹೆಂಗಾಗೈತಪ್ಪ ಅಂತ ಕೇಳಿದ್ರ ಎಲ್ಲರೂ ಸೇರಿರಿ ನೋಡಿ. ನೀವು ಇದ್ರಾಗ ಯಾರಿಲ್ಲ, ಎಲ್ಲ ಕುಲ 18 ಜಾತಿಯವರು ಎಲ್ಲರೂ ಅದಿರಿ. ಅದಕ್ಕ ಅಂತ ಒಂದು ಪದ ಹಾಡಿಸಿ ಮುಂದಿನ ವಿಷಯ